ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ತಿಪಟೂರು ನಗರದ ದೊಡ್ಡಯ್ಯನಪಾಳ್ಯ ಗ್ರಾಮದ ದಲಿತ ಮಹಿಳೆ ಮೇಲೆ ದೌರ್ಜನ್ಯವಾಗಿದ್ದು, ನೊಂದವರ ಪರ ಕೆಲಸ ಮಾಡಬೇಕಾದ ಪೊಲೀಸ್ ಇಲಾಖೆ ದೌರ್ಜನ್ಯ ನಡೆಸಿದ ವ್ಯಕ್ತಿಗಳ ಪರ ಶಾಮೀಲಾಗಿ ದಲಿತ ಮಹಿಳೆಗೆ ಅನ್ಯಾಯ ಮಾಡಲಾಗಿದೆ. ತಿಪಟೂರು ಪೊಲೀಸ್ ಉಪ ಅಧೀಕ್ಷಕರು ಜಾತಿ ನಿಂದನೆ ಪ್ರಕರಣದಲ್ಲಿ ನ್ಯಾಯಸಮ್ಮತ ತನಿಖೆ ನಡೆಸಿಲ್ಲ, ಪ್ರಕರಣದ ಮರು ತನಿಖೆ ನಡೆಸಬೇಕು, ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಭೀಮ್ ಆರ್ಮಿಯಿಂದ ತಿಪಟೂರು ಆಡಳಿತ ಸೌಧದ ಮುಂಭಾಗ ಪ್ರತಿಭಟನೆ ಮಾಡಿದ್ರು. ಕರ್ನಾಟಕ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಮಥಿನ್ ಕುಮಾರ್ ಮಾತನಾಡಿ, ತಿಪಟೂರು ನಗರದ ದೊಡ್ಡಯ್ಯನಪಾಳ್ಯ ಗ್ರಾಮದ ಮಂಜುಳಮ್ಮ ಕೋಂ ಬಸವರಾಜು ಎಂಬುವರಿಂದ ಹಣಕಾಸಿನ ಸಹಾಯ ಪಡೆದ ಅದೇ ಗ್ರಾಮದ ರಾಜೇಶ್ ಬಿನ್ ಜಯರಾಮಯ್ಯ ಎಂಬುವರು ದಲಿತ ಮಹಿಳೆ ಮಂಜುಳಮ್ಮನ ಮೇಲೆ ಜಾತಿ ದೌರ್ಜನ್ಯ ನಡೆಸಿ ಕೊಲೆ ಬೆದರಿಕೆ ಹಾಕಿದ್ರು. ನೊಂದ ಮಹಿಳೆ ತಿಪಟೂರು ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೆ ಪ್ರಕರಣದ ತನಿಖೆ ನಡೆಸಿ ಪ್ರಕರಣ ದಾಖಲಿಸಿಕೊಳ್ಳದೆ ದೌರ್ಜನ್ಯ ನಡೆಸಿದ ರಾಜೇಶ್ ಪರವಾಗಿ ವಕಾಲತ್ತು ವಹಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳದೆ ವಾಪಸ್ ಕಳಿಸಿದ್ರು. ದೌರ್ಜನ್ಯದಿಂದ ನೊಂದ ಮಹಿಳೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಕೊಟ್ಟು ಎಸ್ಪಿ ಅವರ ಸೂಚನೆ ಮೇರೆಗೆ ಅಟ್ರಾಸಿಟಿ ಕೇಸ್ ದಾಖಲಿಸಲಾಗಿತ್ತು. ಆದರೆ ಪ್ರಕರಣದ ತನಿಖೆ ನಡೆಸಿದ ತನಿಖಾಧಿಕಾರಿ ತಿಪಟೂರು ಪೊಲೀಸ್ ಉಪ ಅಧೀಕ್ಷಕರು ದಲಿತರ ಮೇಲೆ ದೌರ್ಜನ್ಯ ನಡೆಸಿದ ರಾಜೇಶ್ ಪ್ರಭಾವಕ್ಕೆ ಒಳಗಾಗಿ ಪರಿಶಿಷ್ಟ ದೌರ್ಜನ್ಯ ಪ್ರಕರಣ ನ್ಯಾಯಸಮ್ಮತವಾಗಿ ನಡೆಸದೆ ಅನ್ಯಾಯ ಮಾಡಿದ್ದಾರೆ. ಪ್ರಕರಣದ ಸಾಕ್ಷಿಗಳನ್ನು ಬೆದರಿಸಿ ತಮ್ಮ ಇಚ್ಛೆಯಂತೆ ಹೇಳಿಕೆ ಪಡೆದಿದ್ದಾರೆ. ತಿಪಟೂರು ಡಿವೈಎಸ್ಪಿ ಹಾಗೂ ಅವರ ಕಚೇರಿ ಸಿಬ್ಬಂದಿ ದಲಿತ ವಿರೋಧಿಗಳಾಗಿ ವರ್ತಿಸ್ತಾ ಇದ್ದು, ಇವರಿಂದ ದಲಿತರು ನ್ಯಾಯ ನಿರೀಕ್ಷೆ ಮಾಡುವುದು ಕಷ್ಟವಾಗಿತ್ತು. ಡಿವೈಎಸ್ಪಿ ಅವರು ಸಲ್ಲಿಸಿರುವ ದೋಷಾರೋಪಣಾ ಪಟ್ಟಿ ರದ್ದುಗೊಳ್ಳಿ, ಬೇರೆ ಅಧಿಕಾರಿಗಳಿಂದ ಪ್ರಕರಣದ ಮರು ತನಿಖೆ ನಡೆಸಬೇಕು, ನೊಂದ ದಲಿತ ಮಹಿಳೆ ಮಂಜುಳಮ್ಮ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ದೊರಕಿಸಬೇಕು ಅಂತ ಒತ್ತಾಯಿಸಿದರು. ಇವಾಗ ಹೆಂಗಾಯ್ತು ಅಂದ್ರೆ ರೆಸ್ಪೆಕ್ಟ್ ಹೊರಟೋಯ್ತು. ನನಗೆ ನಮ್ಮ ಸ್ಟೇಟ್ಮೆಂಟ್ ಕೇಳಿಲ್ಲ, ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಆಪೋಸಿಟ್ ಪಾರ್ಟಿಗೆ ಏನಾದ್ರು ಕೇಳ್ತಿದ್ದಾರೆ. ಅನ್ಯಾಯ ಆಗಿರೋದು ನಮಗೆ, ಅದು ನನಗಂತೂ ನಾನು ಅದಕ್ಕೆ ಎಷ್ಟು ಧೈರ್ಯ ಮಾಡ್ತಿರೋದು. ಇವಾಗ ನಾನು ತಪ್ಪು ಮಾಡಿದ್ರೆ ಇಷ್ಟು ಧೈರ್ಯ ಇಡ್ತಾ ಇರಲಿಲ್ಲ. ಅವ್ರು ನನ್ಗೆ ಏನಾದ್ರು ಹೇಳಕ್ ಬಂದ್ರೆ ಸಾಕು, ಮುಚ್ಚು ಬಾಯ್ ಇಷ್ಟು ಜೋರ ಕಲಿಸ್ತಾ ಇಲ್ಲ. ಅವತ್ತಂತೂ ನಡೆಸ್ತಿತ್ತು ಇನ್ನ ಪೊಲೀಸ್ ಅಂದ್ರೆ ಅಂತ ಅಷ್ಟು ಭಯ ಆಗೋದು. ಅಲ್ಲಿವರೆಗೂ ಕಾರಣಂದ್ರೆ ನನಗೆ ಪೊಲೀಸ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇತ್ತು. ಅದಾದ್ಮೇಲೆ ನಮಗೆ ತುಂಬಾ ಬೇಜಾರಾಗಿತ್ತು, ಚೆನ್ನಾಗಿಲ್ಲ ಇಂತ ಪೊಲೀಸ್ ಅಂದ್ರೆ ಇಂತ ಅಂತ. ಅದಾದ್ಮೇಲೆ ನಾನು ಅಣ್ಣನ ಕಾಂಟ್ಯಾಕ್ಟ್ ಮಾಡಿದೆ. ಅಣ್ಣ ಬಂದ್ರು ಕೂಡ ಅವ್ರನ್ನು ಕೂಡ ಇಂಡೈರೆಕ್ಟ್ ಆಗಿ ಕಟ್ಟರು ಯಾವ್ದೋ ಜಿಲ್ಲೆಯಿಂದ ಬಂದಿದ್ದೀರಾ, ನಿಮಗೆ ಒಳಗೆ ಹಾಕ್ಬಿಡ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಅವ್ರಿಗೂ ಕೂಡ ತುಂಬಾ ಅವಮಾನ ಮಾಡಿದ್ರು. ಒಂದು ವಿಚಾರ ಮೋಸ ಆಗಿರ್ತದೆ. ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರು ಅಟ್ರಾಸಿಟಿ ಕೇಸನ್ನು ಫೈಲ್ ಮಾಡಿರ್ತಾರೆ. ಅದು ಯಾವಾಗ ಅಂದರೆ ಒಬ್ಬ ಅಡಿಷನಲ್ ಎಕ್ಸ್ಪರ್ಟ್ ಹೋಗಿದ ಮೇಲೆ ರೆಫರ್ ಮಾಡ್ಕೊಂಡ್ಮೇಲೆ ಇವರು ರೆಫರ್ ಮಾಡ್ಕೊತಾರೆ. ತದನಂತರ ಏನು ಮಾಡ್ತಾರೆ ಅಂದರೆ ಇವರಿಗೆ ಆ ಕೇಸನ್ನು ರಿಪೋರ್ಟ್ ಮಾಡಬೇಕು, ಅದನ್ನು ಬೇರೆ ರೀತಿ ರಿಪೋರ್ಟ್ ಮಾಡಬೇಕಂತ ಇದ್ದಂಥ ವಿಟ್ನೆಸ್ಗೂ ಧಮಕಿ ಹಾಕ್ತಾರೆ. ಇವರು ಕೂಡ ಆ ವ್ಯಕ್ತಿ ಏನು ಅಕ್ಯೂಸ್ ಅಲ್ಲ, ಅವನು ಕೂಡ ಇವರಿಗೆ ಧಮಕಿ ಹಾಕ್ತಾನೆ. ಇದು ಎಲ್ಲನೂ ಆ ಸಂಬಂಧಪಟ್ಟ DSP ಗಮನಕ್ಕೆ ಇರುತ್ತೆ. ಗಮನಕ್ಕಿದ್ರು ಕೂಡ ಇವರಿಗೆ ಏನೋ ಒಂದು ರಾಜಕೀಯ ಪ್ರೆಷರಿಂದ ಅಥವಾ ನೀವು ಏನೋ ಭ್ರಷ್ಟಾಚಾರ ಮಾಡಿ ಕುಟುಂಬದಿಂದ ಏನೋ ನೀವು ಅತ್ಯಾಚಾರ ಮಾಡಿರ್ಬೋದು, ಅದು ಇಟ್ಕೊಂಡು ಒಂದು ಬಿಗ್ ಬಾಸ್ ಮಾಡಿದ್ದೀರಿ. ನಾವು ಹೋರಾಟ ಮಾಡುವಾಗ ಕೆಲವರು ಪೊಲೀಸ್ ಅಧಿಕಾರಿನ ಹಚ್ಚಿ ನಮ್ಮ ಹೋರಾಟನೂ ಪೊಲೀಸ್ ಬರಂತ ಕೆಲವೊಂದು ಬಿಲ್ಗಳಿಗೆ ಅದನ್ನು ಕ್ಯಾನ್ಸಲ್ ಮಾಡಿಸಿದ್ರಿ. ಹೈಕೋರ್ಟ್ ಅಡ್ವೊಕೇಟ್ ಕಲಬುರಗಿ ಬೆಂಚ್ ಇದೇನಾಗಿದೆ, ಇಲ್ಲಿ ತಿಪಟೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ಕ್ಲೈಮ್ ನಂಬರ್ 186/2024 ಪ್ರಕರಣದಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ವಿತ್ ಅಟ್ರಾಸಿಟಿ ಸೆಕ್ಷನ್ 3 ಕೆಳಗಡೆ ಹಾಕ್ತಾರೆ, ಎಲ್ಲ ಸೆಕ್ಷನ್ ಹಾಕ್ತಾರೆ. 382, 352 and 35 ಕ್ಲಾಸ್ 3 and 5 ಎಲ್ಲ ಹಾಕ್ತಾರೆ. ಸ್ವಾಮಿ, ಇಷ್ಟೆಲ್ಲ ಕೇಸ್ ದಾಖಲಾದ ನಂತರ ನನಗೇನಿಸ್ತದೆ, ನಮ್ಮ ಕರ್ನಾಟಕ ಭೀಮ್ ಆರ್ಮಿ, ಕರ್ನಾಟಕ ಏಕತಾ ಮಿಷನ್ ಭೀಮ್ ಆರ್ಮಿಯಿಂದ ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕನಿಷ್ಠ 50 ಕರೆಗಳು ಬರ್ತವೆ. ಯಾರು ಮಾಡ್ತಾರೆ? ಇಲ್ಲಿ ಪೊಲೀಸ್ ಆಮೇಲೆ ಇಲ್ಲಿ ಬಂದ ತಕ್ಷಣ ನೈಟ್ ಅಂತ ಬರ್ತಾ ಇದೀವಿ, ಪ್ರತಿಯೊಂದು ಅಬ್ಸರ್ವೇಷನ್ ಮಾಡ್ತಾ ಇದೀವಿ. ಎಲ್ಲ ಪೊಲೀಸರು ಅಬ್ಸರ್ವೇಷನ್ ಮಾಡೋದು, ವಾಚ್ ಮಾಡೋದು, ಆಮೇಲೆ ಇಂಟೆಲಿಜೆನ್ಸ್ ಆಗಿ ರಿಪೋರ್ಟ್ ತೆಗೆದುಕೊಳ್ಳೋದು. ಸ್ವಾಮಿ, ನನಗೆ ಏನು ಅನಿಸ್ತದೆ, ಈಗ ಒಬ್ಬ ಹೈಕೋರ್ಟ್ ಲಾಯರ್ ಆಗಿ ಹೇಳ್ತೀನಿ ನಾನು, ನಾವು ಎಲ್ಲಿ ಇರ್ತಾ ಇದ್ದೀವಿ? ನಾವು ಇದು ಪೊಲೀಸ್ ಸ್ಟೇಟ್ ಅಲ್ಲ, ಇದು ವೆಲ್ಫೇರ್ ಸ್ಟೇಟ್. ಇಲ್ಲಿ ರೂಲ್ ಆಫ್ ಲಾ ನಡೀತಾ ಇದೆ. ಇದು ಪೊಲೀಸರ ದೌರ್ಜನ್ಯ ಯಾವತ್ತು ದೇಶಕ್ಕೆ ಇಂಡಿಪೆಂಡೆನ್ಸ್ ಇತ್ತು ಅವಾಗ ಹೋಯಿತು. ಪೊಲೀಸ್ ಅಂದ್ರೆ ಭಯ ಅಲ್ಲ, ಪೊಲೀಸ್ ಅಂದ್ರೆ ಅಭಯ ಇರಬೇಕು. ಬಟ್ ಇಲ್ಲಿ ಇರ್ತಕ್ಕಂಥ ಕೆಲವು ದುಷ್ಟ ಅಧಿಕಾರಿಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.